ಬೆಳೆಗಳು ನಮ್ಗೆಲ್ಲ ಯಾವ ರೀತಿ ಕೈ ಕೊಟ್ಟಿದೆ, ಬೆಳೆ ಕೈ ಕೊಡ್ತಾ, ಭೂಮಿ ತಾಯಿ ಕೈ ಕೊಡ್ತಾ, ಅಥವಾ ನಾವೇ ಅದನ್ನ ಪ್ರಾಬ್ಲಮ್ ಮಾಡ್ಕೊಂಡ್ವಾ? 15 ದಿವಸ ಮುಂಚೆ ಉಣಿದ್ವಿ, ಗಿಡ ಹೋಗ್ತಾ ಇತ್ತು, ಅದ್ರಲ್ಲಿ ಗ್ರೀನಿಶ್ ಇಲ್ಲ ಸರ್. ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಚಾಲೆಂಜ್ ಇತ್ತು, ಆದ್ರೆ ಈ ವರ್ಷವೇ ಬಂದಿಲ್ಲ ಸರ್ ಇಷ್ಟು ಮಾತ್ರ. ಫುಲ್ ಗ್ರೀನಿಶ್ ಬಂದ್ಬಿಡ್ತು, ಫುಲ್ ಡೆವಲಪ್ಮೆಂಟ್ ಬಂತು, ಹೂವು ಒಂದು ಡ್ರಾಪ್ ಇಲ್ಲ, ಎಲ್ಲ ಕಚ್ಕೊಂಡು ಸರ್. ಹೂವು ವರ್ಷಕ್ಕೂ ಈ ವರ್ಷ ಕಮ್ಮಿ ನಮ್ ಖರ್ಚು. ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ. ನಾನು ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಟೊಮೆಟೊ ಬೆಳೆಗಾರರ ತೋಟದಲ್ಲಿದ್ದೇವೆ. ಸೊ ಈ ಒಂದು ಟೊಮೆಟೊ ಬೆಳೆಯನ್ನು ಯಾವ ರೀತಿ ಬೆಳೆದಿದ್ದಾರೆ, ಇದಕ್ಕೆಲ್ಲ ಯಾವೆಲ್ಲ ಒಂದು ಪದ್ಧತಿಗಳನ್ನು ಅನುಸರಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ತಾವೆಲ್ಲ ನೋಡಿದಿರಿ ಟೆಂಪ್ರೇಚರ್ ಯಾವ ಲೆವೆಲ್ಗೆ ಹೋಗಿತ್ತು, ಬೆಳೆಗಳು ನಮಗೆಲ್ಲ ಯಾವ ರೀತಿ ಕೈ ಕೊಟ್ಟಿದೆ. ಸೊ ಬೆಳೆ ಕೈ ಕೊಡ್ತಾ, ನಮಗೆ ಭೂಮಿ ತಾಯಿ ಕೈ ಕೊಡ್ತಾ, ಅಥವಾ ನಾವೇ ಅದನ್ನು ಪ್ರಾಬ್ಲಮ್ ಮಾಡ್ಕೊಂಡ್ವಾ? ಇದಕ್ಕೆಲ್ಲದಕ್ಕೂ ಕ್ಲಾರಿಟಿ ಬೇಕು ಅಂತಂದರೆ ಬಹುಶಃ ಇಂಥ ಒಂದು ರೈತರ ಹತ್ರ ನಾವು ಮಾತನಾಡಿದಾಗೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುವಂಥದ್ದು. ಸೊ ನಾನು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಜೊತೆಗೆ ಈ ಒಂದು ಟೊಮೆಟೊ ಬೆಳೆ ಇಷ್ಟೆಲ್ಲ ಒಂದು ಸಮೃದ್ಧವಾಗಿ ಬೆಳೆಯೋದಕ್ಕೆ ಏನೆಲ್ಲ ಮಾಡಿದ್ದಾರೆ, ಅದನ್ನು ನಾವು ಯಾವ ರೀತಿ ಅನುಸರಿಸ್ಕೊಬೇಕು ಅನ್ನುವಂಥದ್ದು ಸಹ ಅವ್ರು ನಮಗೆ ಹೇಳ್ಕೊಡ್ತಾರೆ. ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ಹರೀಶ್ ಅಂತ. ಓಕೆ ಸರ್, ಇದು ಯಾವ ಗ್ರಾಮ ಸರ್? ಇದು ಸರ್ ಸುನ್ನಂಗೂರು ಗ್ರಾಮ, ಮುಳಬಾಗಿಲು ತಾಲೂಕು. ಮುಳಬಾಗಿಲು ತಾಲೂಕು. ಸರ್ ತಾವು ಮೂಲತಃ ಕೃಷಿಕರೇನ ಮೊದಲಿಂದ ಅಗ್ರಿಕಲ್ಚರ್ ಅಥವಾ? ಹೌದು ಸರ್. ಓಕೆ. ಮುಂಚೆ ಎಲ್ಲ ಏನೇನು ಬೆಳೆಗಳನ್ನು ತಾವು ಮಾಡ್ತಾರೆ ಸರ್? ಹೂವು, ಟೊಮೊಟೊ, ಕೋಸು ಇಂಥವು ಬೆಳಿತೀವಿ. ಓಕೆ ಸರ್. ಈಗ ಮೊದಲೆಲ್ಲ ಬೆಳೆಗಳು ಬೆಳೀತಿದ್ರಿ, ನಿಮಗೆ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಚಾಲೆಂಜಸ್ ಏನೇನಿತ್ತು ಸರ್ ತಮಗೆ? ಸರ್ ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಚಾಲೆಂಜ್ ಇತ್ತು, ಆದ್ರೆ ಈ ವರ್ಷವೇ ಬಂದಿರೋ ಸರ್ ಇಷ್ಟು ಮಾತ್ರ. ಈ ವರ್ಷನೇ ಫಸ್ಟ್ ಇದೆ. ಅಂದ್ರೆ ಅವಾಗೆಲ್ಲ ಏನೇನು ಪ್ರಾಬ್ಲಮ್ ಇತ್ತು ಸರ್? ಅವಾಗ ಪ್ರಾಬ್ಲಮ್ ಅಂದ್ರೆ ರೂಟ್ ಹೋಗಲ್ಲ, ಇಲ್ಲ ಗೊಬ್ಬರ ಬಿಡೋದು, ಹೂ ಡ್ರಾಪ್ ಆಗೋದು, ಈ ತರ ಪ್ರಾಬ್ಲಮ್ ಆಗ್ತಾ ಇತ್ತು. ಓಕೆ. ಈ ಸರಿ ಹೂ ಅನ್ನೋ ಡ್ರಾಪ್ ಇಲ್ಲ, ಫುಲ್ ಗ್ರೀನಿಶ್. ಎಕರೆಗೆ ತಾವು ಈ ಟೊಮೆಟೊ ಬೆಳೆನ ಹಾಕಿ? ಸರ್ 1.25 ಎಕರೆ ಸರ್. 1.25 ಎಕರೆ. ಯಾವುದು ಸರ್ ವೆರೈಟಿ? ಸರ್ ಪವರ್ ಅಪ್ ಸರ್. ಪವರ್ ಆಫ್. ಓಕೆ ಸರ್. ಎಷ್ಟು ದಿನ ಆಗಿದೆ ಈಗ ಗಿಡಕ್ಕೆ? ಸರ್ 50 ದಿನ ಆಗಿದೆ. 50 ದಿನ ಆಗಿದೆ ಸರ್. ಈಗ ಇದನ್ನ ಬೆಡ್ ಹಾಕಿ ನೀವು ಗಿಡ ನಾಟಿ ಮಾಡಿದ್ರಿ. ಹೌದು ಸರ್. ನಾಟಿ ಮಾಡಿದಾಗ ಏನೋ ಗಿಡ ಸರಿಯಾಗಿ ಅಂಟ್ಲಿಲ್ಲ ಅಂತಾನು ತಾವೊಂದು ಮಾತು ಹೇಳಿದ್ರಿ. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಸರ್ 15 ದಿವಸ ಮುಂಚೆ ಉಣಿದ್ವಿ, ಗಿಡ ಅಂಟಿಲ್ಲ, ಅದು ನಾರುಗಳು ಗಿಡ ಹೋಗ್ತಾ ಇತ್ತು, ಅದಕ್ಕೊಂದು ಯೂನಿಫಾರ್ಮ್ ಬರಲ್ಲ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟು ಮತ್ತೆ ಉಣಿದೆ. ಮತ್ತೆ 15 ದಿವಸ ನೋಡಿದೆ ಬೇರ್ ಹೋಗಿಲ್ಲ, ಇದು ಬೆಡ್ ಕೂತ್ಕೊಬಿಟ್ಟಿತ್ತು ನೀರ್ ಬಿಟ್ಟಿದ್ದಕ್ಕೆ. ಮತ್ತೆ ನಮ್ಗೆ ಸೊಲ್ಯೂಷನ್ ಡಾಕ್ಟರ್ ಸಾಲ್ ಬಿಟ್ರೆ ಗೊತ್ತಾಗತ್ತೆ ಅಂದ್ಬಿಟ್ಟು ಗೊತ್ತಾಯ್ತು. ಮತ್ತೆ ಡಾಕ್ಟರ್ ಸಾಲ್ ಬಿಟ್ಟ ಮೇಲೆನೆ ರೂಟ್ ಹೋಗಿದ್ದು ಡೆವಲಪ್ಮೆಂಟ್ ಬಂದಿದೆ ಸರ್. ರೂಟ್ ಹೋಗಿದ್ದು ಡೆವಲಪ್ಮೆಂಟ್ಸ್. ಹೌದು ಸರ್. ಓಕೆ ಸರ್. ಅದಾದ್ಮೇಲೆ ಎಷ್ಟು ಬಾರಿ ನೀವು ಡಾಕ್ಟರ್ ಸಾಯಿಲ್ನ ಕೊಟ್ರಿ ಸರ್? ಅದು ಗಿಡ ಉಣಿದ್ಮೇಲೆ 15 ದಿವಸಕ್ಕೆ ಡಾಕ್ಟರ್ ಸಾಯಿಲ್ನು ಬಯೋಸ್ಟಿಮ್ಯುಲೆಂಟ್ ಬಿಟ್ಟೆ, ಮತ್ತೆ 15 ದಿವಸಕ್ಕೆ ಕಿಟ್ ಒಂದ್ಸರಿ ಬಿಟ್ಟಿದ್ದೀನಿ ಅಷ್ಟೇ ಸರ್. ಓಕೆ. ಅದು ಕೊಟ್ಟ ಮೇಲೆ ಗಿಡದಲ್ಲಿ ಏನೆಲ್ಲ ಬದಲಾವಣೆ? ಫುಲ್ ಗ್ರೀನಿಶ್ ಬಂದ್ಬಿಡ್ತು, ಫುಲ್ ಡೆವಲಪ್ಮೆಂಟ್ ಬಂತು, ಹೂವು ಒಂದು ಡ್ರಾಪ್ ಇಲ್ಲ, ಎಲ್ಲ ಕಚ್ಕೊಂಡ್ ಸರ್. ಹೂವನ್ನು ಕಚ್ಕೊಂತ. ಹೌದು ಸರ್. ಸ್ಪ್ರೇಗಳು ಎಷ್ಟು ದಿವಸಕ್ಕೊಮ್ಮೆ ಹೊಡಿತಾರೆ ಸರ್? ವಾರಕ್ಕೊಂದ್ಸರಿ. ಮುಂಚೆ ಟೊಮೆಟೊ ಬೆಳೆ ಆಗಿದೆ 4 ದಿವಸಕ್ಕೊಂದ್ಸರಿ ಸರ್. 4 ದಿವಸಕ್ಕೊಂದ್ಸರಿ. ಹೌದು ಸರ್. ಸರ್ ಈಗ ನಿಮ್ಮ ಟೊಮೆಟೊ ಬೆಳೆಗೂ ಬೇರೆ ಹೊರದ್ದು ಟೊಮೆಟೊ ಬೆಳೆಗಳು ಪಕ್ಕದಲ್ಲಿದೆ. ಹೌದು ಸರ್. ಅದಕ್ಕೂ ಇದಕ್ಕೂ ನಿಮ್ಗೆ ಏನು ವ್ಯತ್ಯಾಸ ನಿಮ್ಗೆ ಕಾಣಿಸ್ತಾ ಇದೆ ಸರ್? ಅದರಲ್ಲಿ ಗ್ರೀನಿಶ್ ಇಲ್ಲ, ಇದು ಫುಲ್ ಗ್ರೀನಿಶ್, ಹೂವು ಸೆಟ್ಟಿಂಗ್ ಸರ್. ಸರ್ ಈಗ ಇರೋ ಒಂದು ಬೆಳೆ ಹೂವು ಫಸಲು ನೋಡಿದ್ರೆ ನಿಮ್ಗೆ ಇಳುವರಿ ಎಷ್ಟು ಕೊಯ್ಬೋದು ಅಂತ ಅನಿಸ್ತಾ ಇದೆ? ಈಗ ನಿಮ್ಗಿರೋ ಎಷ್ಟು ಸಾವಿರ ಗಿಡ ಸರ್ ಇದು? ಸರ್ ಇದು 7,000 ಗಿಡ. 7,000 ಗಿಡಕ್ಕೆ ಎಷ್ಟು ಕೊಯ್ಬೋದು ಅಂತ ಅನಿಸ್ತದೆ ಅಂದಾಜು? ಸರ್ ಅದು ಸೈಜ್ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಅಂದ್ರೆ ಚೆನ್ನಾಗಿ ಬಂದಿದೆ ಸರ್. ಓಕೆ. ಚೆನ್ನಾಗಿ ಬಂದಿದೆ. ಸರ್ ಖರ್ಚು ಏನಾದ್ರು ಜಾಸ್ತಿನಾ? ಇಲ್ಲ ಸರ್, ಕಮ್ಮಿ ಆಗಿದೆ ಸರ್. ಕಡಿಮೆನ ಆಗಿದೆ. ಯಾವಾಗ ವರ್ಷಕ್ಕೂ ಈ ವರ್ಷ ಕಮ್ಮಿ ನಮ್ದು ಖರ್ಚು. ಹೌದು ಸರ್. ಓಕೆ. ಆಮೇಲೆ ನೀರೇನಾದ್ರು ಜಾಸ್ತಿ ಕೇಳ್ತಾ ಇಲ್ಲ ಸರ್? ಇಲ್ಲ, ದಿನ ಬಿಟ್ಟು ದಿನ ನೀರು ಅಷ್ಟೇ. ಓಕೆ. ಹೌದು ಸರ್. ಸರ್ ಓವರ್ ಆಲ್ ನಮ್ಮ ಟೊಮೆಟೊ ಬೆಳೆಗಾರ, ಯಾಕಂದ್ರೆ ನಮ್ಮ ಕೋಲಾರ ಜಿಲ್ಲೆ ಬಹಳಷ್ಟು ಫೇಮಸ್ಸು ಟೊಮೆಟೊ ಬೆಳೆಯೋದಕ್ಕೆ, ಅವ್ರಿಗೆ ಏನಾದ್ರು ಒಂದು ಕಿವಿ ಮಾತು ಹೇಳಬೇಕು ಅಂತಂದ್ರೆ ತಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟ? ಸರ್ ಎಲ್ಲ ರೈತರು ಡಾಕ್ಟರ್ ಸಾಯಿಲ್ ಬಳಸ್ಬೋದು ಸರ್. ಬಳಸ್ಬೋದು. ಓಕೆ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು ತಾವು ಮಾತಾಡಿದ್ದು. ಓಕೆ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಏನು ರೈತರು ಹೇಳ್ತಾ ಇದ್ದಾರೆ ಅಂತಂದರೆ, ಮಣ್ಣನ್ನು ಫಲವತ್ತತೆ ಮಾಡಿಕೊಂಡ್ರೆ ಮಾತ್ರ ಒಂದು ಉತ್ತಮವಾದಂಥ ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ತಾವುಗಳು ಸಹ ಇದೇ ರೀತಿ ಬೆಳೆಗಳನ್ನು ಬೆಳಿಬೇಕಾದ್ರೆ ಒಂದು ನಂಬರ್ಗೆ ಸಂಪರ್ಕ ಮಾಡಿ, ತಮ್ಮ ತೋಟಗಳಿಗೆ ಅವರು ವಿಸಿಟ್ ಕೊಡ್ತಾರೆ. ನಮ್ಮ ಪ್ರತಿನಿಧಿಗಳು ಪ್ರತಿ ತಾಲೂಕಿನಲ್ಲೂ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.